ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿರೋಂಥ ಭಾವಿಸ್ಕೊಳ್ತೇನೆ. ನಮ್ಮ ಸಿಟಿಯಲ್ಲಿ ಯಾವುದಾದ್ರೂ ಒಂದು ಪೈಪನ್ನು ನಾವು ಅಂಡರ್ಗ್ರೌಂಡಲ್ಲಿ ಹಾಕಬೇಕಾಗಿದ್ರೆ 10-15 ಜನ ಬೇಕಾಗಿತ್ತು. ಆದರೆ ಒಂದು ಅದ್ಭುತವಾದ ಯಂತ್ರ, ಆ ಯಂತ್ರನ ಆಪರೇಟ್ ಮಾಡೋಕ್ಕೆ ಒಬ್ಬ ವ್ಯಕ್ತಿ, ಹಾಗೆ ಅವನಿಗೆ ಹೆಲ್ಪರು ಒಬ್ಬ. ಅಲ್ಲಲ್ಲೇ ರೋಡಿಗೆ ಚಿಕ್ಕದಾಗಿ ಒಂದು ಗುಂಡಿ, ಸ್ಕ್ವೇರ್ ರೂಟಲ್ಲಿ ಒಂದು ಗುಂಡಿ ಮಾಡಿ, ಆ ಗುಂಡಿ ಹತ್ರ ಈ ಒಂದು ಮಿಷಿನ್ ಇಟ್ಟು ಭೂಮಿನ ಕೊರೆಯುತ್ತೆ. ಈ ಒಂದು ಯಂತ್ರ ಅದ್ಭುತವಾಗಿರುತ್ತೆ. 3.5 ಅಡಿ ಆಳದಲ್ಲಿ ಇದು ಲಾಂಗಾಗಿ ಕೊರ್ಕೊಂಡು ಹೋಗುತ್ತೆ. ಕೊರ್ಕೊಂಡು ಹೋದಂತಹ ಈ ಒಂದು ಜಾಗಕ್ಕೆ ಹಾಗೆ ಈ ಯಂತ್ರದ ಸಹಾಯದಿಂದ 1.5 ಅಡಿ ಪ್ಲಾಸ್ಟಿಕ್ ಪೈಪನ್ನು ಈ ಗುಂಡಿಗೆ ಎಳೆದು ಬಿಡುತ್ತೆ. ಆಗ ಟವರ್ ಕೇಬಲ್ ಎಳೆಯೋದಕ್ಕೆ ತುಂಬ ಸಹಾಯವಾಗುತ್ತೆ. ನೋಡಿ, ಇದು 7 ಥರ ಪೈಪು, ತುಂಬ ಅದ್ಭುತವಾದ ಲೆಂತ್ ಆಗಿದೆ ನೋಡಿ ಪೈಪ್ ಇದು. ಮೊದಲ ಸಿಟಿಯಲ್ಲಿ ಒಂದು ಲೈಟ್ ಕಂಬಕ್ಕೆ ಅದರ ಮರಕ್ಕೆ ನಾವು ಕೇಬಲ್ಲು ವೈರನ್ನ ಎಳಿಬೇಕಾಗಿತ್ತು, UPS ಎಳಿಬೇಕಾಗಿತ್ತು. ನೋಡಿ, ಈ ಯಂತ್ರದ ಸಹಾಯದಿಂದ ಈಗ ನಾವು ಅದ್ಭುತವಾದ ಟೆಕ್ನಾಲಜಿ ಉಪಯೋಗಿಸ್ಕೊಂಡಿದ್ದೀವಿ. ನೋಡಿ, ಇದು 7 ಥರ ಪೈಪು, 1.5 ಇಂಚ್ ಪೈಪ್ ಇದು. ಈ ಯಂತ್ರ ದಿನಕ್ಕೆ 4-5 ಕಿಲೋಮೀಟ್ರು ವೈರ್ ಎಳೆಯುವಂತಹ ಒಂದು ಅದ್ಭುತವಾದ ಅಂಡರ್ಗ್ರೌಂಡ್ ಯಂತ್ರ ಆಗಿದೆ ಫ್ರೆಂಡ್ಸ್ ಇದು. ನೋಡಿ, ಇದು ವಾಟರ್ ಟ್ಯಾಂಕು, ಹಾಗೆ ಈ ಒಂದು ಯಂತ್ರ, ಈ ಒಂದು ಆಟೋಮೆಟಿಕ್ಕು ವಾಟರ್ ಟ್ಯಾಂಕಲ್ಲಿ ನೀರು ಎಳ್ಕೊಂಡು ಭೂಮಿನ ಕೊರೆಯುತ್ತೆ ಫ್ರೆಂಡ್ಸ್. ಇದು ಅದ್ಭುತವಾದ ಯಂತ್ರ ಫ್ರೆಂಡ್ಸ್ ಇದು. ನಮ್ಮ ಕರ್ನಾಟಕದಲ್ಲಿ ಎಲೆಕ್ಟ್ರಾನಿಸಿಟಿಯಲ್ಲಿ ಒಂದು ಅದ್ಭುತವಾದ ಈ ಒಂದು ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಈ ರೋಡನ್ನು ಕೊರೆದು ಪೈಪ್ಲೈನ್ ಮಾಡ್ತಾಯಿದ್ದಾರೆ. ಇದು ಕೇಬಲ್ಲು ಮತ್ತು UPS ಎಲ್ಲದಕ್ಕೂ ಉಪಯೋಗವಂತಹ ಈ ಒಂದು ಅದ್ಭುತವಾದ ಈ ಒಂದು ಮಿಷಿನ್ ನೋಡಿ ಫ್ರೆಂಡ್ಸ್ ಇದು. ನಮ್ಮ ಜನಗಳು ಗುಂಡಿ ತೋಡಿ ಪೈಪ್ ಹಾಕೋಕ್ಕೆ 1 ತಿಂಗಳಾಗೋದು. ಇದು ನೋಡಿ, ಇದು ಒಂದೇ ದಿನಕ್ಕೆ 4-5 ಕಿಲೋಮೀಟ್ರ್ ದೂರ ಭೂಮಿ ಕೊರೆದು ಪೈಪ್ ಎಳೆಯುವಂತಹ ಅದ್ಭುತವಾದ ಯಂತ್ರ ಫ್ರೆಂಡ್ಸ್ ಇದು. ನೋಡಿ, ನಮ್ಮ ಜನ ಈ ಒಂದು ಪ್ಲಾಸ್ಟಿಕ್ ರೋಲ್ನೆಲ್ಲ ಪೈಪೆಲ್ಲ ತಗೊಂಡು ಒಂದು ಜಾಗದಾಗೆ ಮುಂದೆ ಗುಂಡಿ ತೋಡಿರ್ತಾರೆ. ಅಲ್ಲಿಂದ ಈ ಯಂತ್ರ ಸಹಾಯದಿಂದ ಎಳೀತಾರೆ. 10-15 ಜನ ಮಾಡುವ ಕೆಲಸವ ಈ ಒಂದು ಯಂತ್ರ ಮಾಡ್ತಿದೆ ಫ್ರೆಂಡ್ಸ್ ಇದು. ನಾವು 10 ದಿನ ಮಾಡುವಂಥ ಕೂಲಿ ಕೆಲಸ ಮಾಡುವ ಈ ಒಂದು ಯಂತ್ರ ಬರೀ 1 ದಿನದಲ್ಲಿ ಮಾಡಿ ಮುಗಿಸುತ್ತೆ ಫ್ರೆಂಡ್ಸ್. ನಮಗೆ ತುಂಬ ಎಫೆಕ್ಟ್ ಆಗಿದೆ ಫ್ರೆಂಡ್ಸ್ ಇದರಿಂದ. ಆದ್ದರಿಂದ ನಮ್ಮ ಸಿಟಿಗಳು ಇಂಪ್ರೂವ್ಮೆಂಟ್ ಆಗೋಕ್ಕೋಸ್ಕರ ಈ ಥರದ್ದೆಲ್ಲ ಒಂದು ಟೆಕ್ನಾಲಜಿ ಕಂಡುಹಿಡಿದಾರೆ ಫ್ರೆಂಡ್ಸ್. ಆದರೆ ಕೆಲವೊಂದಕ್ಕೆ ನಾವು ಕೂಲಿ ಕಾರ್ಮಿಕರು ಬೇಕೇ ಬೇಕು ಫ್ರೆಂಡ್ಸ್. ಈ ಯಂತ್ರ ಸಹಾಯ ಎಷ್ಟೇ ಇದ್ರೂ ನಮ್ಮ ಕೂಲಿ ಕಾರ್ಮಿಕರು ಬೇಕೇ ಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಈ ಒಂದು ಅದ್ಭುತವಾದ ಮಾಹಿತಿ ನಿಮಗೆ ತಿಳಿಸಿದ್ದೀನಿ ಫ್ರೆಂಡ್ಸ್. ನಮ್ಮ ಟೆಕ್ನಾಲಜಿ ಮುಂದುವರೆದಂಗೆ ಎಲ್ಲ ಥರದ್ದು ನಾವು ಮುಂದುವರಿಬೇಕು. ಆದರೆ ನಮ್ಮ ಕಾರ್ಮಿಕರು ಬೇಕೇ ಬೇಕು. ಯಾವುದೇ ಒಂದು ಮಿಷಿನ್ ಬಂದ್ರೂ ನಾವು ಯಾವುದೇ ಒಂದು ಸಹಾಯ ಆದ್ರೂ ಬೇಕೇ ಬೇಕು. ಆ ಒಬ್ಬರು ಮಿಷಿನ್ ಆಪರೇಟ್ ಮಾಡಲೇಬೇಕು, ಕಾರ್ಮಿಕರು ಕೆಲಸ ಮಾಡಲೇಬೇಕು ಫ್ರೆಂಡ್ಸ್ ಅಂತ ನಿಮಗೆಲ್ಲ ಹೇಳ್ತಾ ಇದ್ದೀನಿ. ಕಾರ್ಮಿಕರು ಇಲ್ಲದೆ ಯಾವ ಮಿಷಿನು ಆಪರೇಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್. ನೋಡಿ, ಇದು ಡ್ರಿಲ್ ಮಿಷಿನು. ಯಂತ್ರ ಇದ್ರೂ ಡ್ರಿಲ್ ಮಿಷಿನ್ನು ಕೆಲಸ ಮಾಡೋಕ್ಕೆ ಕಾರ್ಮಿಕರು ಬೇಕೇ ಬೇಕು ಫ್ರೆಂಡ್ಸ್. ಇಷ್ಟು ಹೇಳ್ತಾ ನನ್ನ ಒಂದು ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಜೈ ಕರ್ನಾಟಕ ಮತ್ತು ಜೈ ಹಿಂದ್.